ನಮಸ್ಕಾರ ಆಚಾರ್ಯ. ಹರೇ ನಮ ನಮಸ್ಕಾರ. ಹರೇ ನಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೀಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ. ಸೃಷ್ಟಿಯ ಒಂದು ವಿಚಾರವನ್ನ ನಿರ್ಣಯ ಸಹಿತವಾಗಿ ಶ್ರೀಮದಾಚಾರ್ಯರು ತಿಳಿಸ್ತಾ ಪುನಃ ಸೃಷ್ಟಿಂ ಆಹ ಅಂತ ಹೇಳಿ ಮತ್ತೆ ಈ ಪುರುಷನಾಮಕರಾದಂತಹ ಬ್ರಹ್ಮದೇವರಿಂದ ಸೂತ್ರನಾಮಕರಾದಂತಹ ವಾಯುದೇವರಿಂದ ಆದಂತಹ ಒಂದು ಸೃಷ್ಟಿಯ ಕ್ರಮವನ್ನ ತಿಳಿಸಿಕೊಟ್ರು. ಇದಾದ ಮೇಲೆ ಮತ್ತೊಂದು ಸೃಷ್ಟಿಯನ್ನ ತಿಳಿಸಿಕೊಡ್ತಾರೆ. ಭಗವಂತ ಮತ್ತೆ ಸೃಷ್ಟಿ ಮಾಡಿದ, ಮತ್ತೆ ಬ್ರಹ್ಮಾಂಡದ ಹೊರಗೆ ನೋಡಿ. ಅಥ ವಾಸುದೇವಾತ್ ಪುನಃ ಸೃಷ್ಟಿಂ ಆಹ. ವಾಸುದೇವ ರೂಪಿಯಾದಂತಹ ಭಗವಂತನಿಂದ ಮತ್ತೆ ಸೃಷ್ಟಿಯನ್ನ ಹೇಳ್ತಾ ಇದ್ದಾರೆ. ಮೊದಲಿಗೆ ಬಂತು ನಾರಾಯಣ ಮೂಲ ರೂಪದಿಂದ ಭಗವಂತ 4 ರೂಪವನ್ನ ತೆಗೆದುಕೊಂಡ. ಅದರೊಳಗೆ ವಾಸುದೇವ ಅಂತ ಮೊದಲನೆಯ ರೂಪ. ಅಲ್ಲಿ ಮಾಯಾ ಎಂಬುವಂತಹ ಮಾಯಾನಾಮಕಳಾದಂತಹ ಲಕ್ಷ್ಮೀದೇವಿಯ ಜೊತೆಗೆ ತಾನು ಸೇರಿಕೊಂಡು ಭಗವಂತ ಅಲ್ಲಿ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ ಅಂತ ಮೊದಲಿಗೆ ಒಂದದ್ದು. ಇದೇ ರೂಪದೇ ಭಗವಂತನೇ, ಆ ವಾಸುದೇವ ರೂಪಿಯಾದಂತಹ ಭಗವಂತನೇ ಮತ್ತೆ ಸೃಷ್ಟಿ ಮಾಡಬೇಕು ಅಂತ ತಾನು ವಿಚಾರ ಮಾಡಿ ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ, ಇಚ್ಛೆ ಮಾಡಿ. 121ನೇ ಶ್ಲೋಕ, 3ನೇ ಅಧ್ಯಾಯದ 21ನೇ ಶ್ಲೋಕ. ಪುನಶ್ಚ ಮಾಯಾ ತ್ರಿವಿಧಾ ಬಭೂವ ಸತ್ವಾದಿರೂಪೈರಥ ವಾಸುದೇವಾತ್ ಸತ್ವಾತ್ಮಿಕಾಯಾಂ ಸ ಬಭೂವ ತಸ್ಮಾತ್ ಸ ವಿಷ್ಣುನಾಮೈವ ನಿರಂತರೋಪಿ. ಪುನಶ್ಚ ಮಾಯಾ ತ್ರಿವಿಧಾ ಬಭೂವ ಸತ್ವಾದಿರೂಪೈರಥ ವಾಸುದೇವಾತ್ ಸತ್ವಾತ್ಮಿಕಾಯಾಂ ಸ ಬಭೂವ ತಸ್ಮಾತ್ ಸ ವಿಷ್ಣುನಾಮೈವ ನಿರಂತರೋಪಿ ಎಂಬುದಾಗಿ 21ನೇ ಶ್ಲೋಕ. ಪದವಿಭಾಗ. ಪುನಃ ಚ ಮಾಯಾ ತ್ರಿವಿಧ ಬಭೂವ ಸತ್ವಾದಿರೂಪ ಅಥ
ವಾಸುದೇವಾತ್ ಸತ್ವಾತ್ಮಿಕಾಯಾಂ ಸಹ ಬಭೂವ ತಸ್ಮಾತ್ ಸಹ ವಿಷ್ಣುನಾಮ ಏವ ನಿರಂತರಃ ಅಪಿ ಎಂಬುದಾಗಿ ಪದವಿಭಾಗ. ವಾಸುದೇವ ರೂಪಿಯಾದಂತಹ ಭಗವಂತ ಮತ್ತು ಮಾಯಾದೇವಿ ಇವರಿಬ್ಬರಿಂದ ಮತ್ತೊಂದು ಸೃಷ್ಟಿಯನ್ನ ತಿಳಿಸ್ತಾ ಇದ್ದಾರೆ ನೋಡಿ. ಪುನಶ್ಚ ಮಾಯಾ ಅಂತ ಇದೆ. ಪುನಃ ಎಂಬುದಕ್ಕೆ ಪುನಃ ಅಪಿ ಸೃಷ್ಟಿಂ ಕರ್ತುಂ, ಮತ್ತೆ ಸೃಷ್ಟಿ ಮಾಡಬೇಕು. ಮಾಯಾದೇವಿ ಮತ್ತು ವಾಸುದೇವ ಭಗವಂತ ವಿರಿಂಚನನ್ನ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ್ದು ಮತ್ತೆ ಸೃಷ್ಟಿ ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ. ಪುನಃ ಸೃಷ್ಟಿಂ ಕರ್ತುಂ ಅದಕ್ಕೆ ಏನ್ ಮಾಡಿದ್ಲು ಲಕ್ಷ್ಮೀದೇವಿ, ಮಾಯಾನಾಮಕಳಾದಂತಹ ಲಕ್ಷ್ಮೀದೇವಿ ಏನ್ ಮಾಡಿದ್ಲು ಅಂದ್ರೆ ಮಾಯಾ ನೋಡಿ, ಪುನಶ್ಚ ಮಾಯಾ, ಪುನಶ್ಚ ಎಂಬುದಕ್ಕೆ ಇಷ್ಟರ್ಥ. ಪುನಶ್ಚ ಸೃಷ್ಟಿಂ ಕರ್ತು, ಮತ್ತೆ ಸೃಷ್ಟಿ ಮಾಡಬೇಕು ಅಂತ ಅರ್ಥ. ಇದರಿಂದ ಮಾಯಾ ನಾಮಕಳಾದಂತಹ ಲಕ್ಷ್ಮೀದೇವಿ ಏನ್ ಮಾಡಿದ್ಲು ಅಂದ್ರೆ ತಾನು ತ್ರಿವಿಧ ಸತ್ವಾದಿ ರೂಪ ತ್ರಿವಿಧ ಬಭೂವ. ಲಕ್ಷ್ಮೀದೇವಿ ಸತ್ವಾದಿ ರೂಪ, ಈ ರೀತಿಯಾಗಿ ಸತ್ವ ರಜಸ್ಸು ತಮಸ್ಸು, ಸತ್ವಗುಣ ರಜೋಗುಣ ತಮೋಗುಣ, ಅದಕ್ಕೆ ಅಭಿಮಾನಿಯಾಗಿ ಇದರಿಂದ 3 ರೂಪದಿಂದ ಲಕ್ಷ್ಮೀದೇವಿ ತಾನು ಮೂರು ರೂಪಗಳನ್ನ ತೆಗೆದುಕೊಂಡ್ಲು. ಸತ್ವಾದಿ ರೂಪ ತ್ರಿವಿಧ ಬಭೂವ, ಸತ್ವ ರಜಸ್ಸು ತಮಸ್ಸು, ಈ 3 ರೂಪಗಳನ್ನ ಹೊಂದಿದವಳಾದ್ದು ಯಾರು? ಮಾಯಾನಾಮಕಳಾದಂಥ ಲಕ್ಷ್ಮೀದೇವಿ. ಇದಕ್ಕ ರೂಪಗಳನ್ನು ತೆಗೆದುಕೊಂಡದ್ದು ಅಂದ್ರೆ ಪುನಶ್ಚ ಅಂತ ಹೇಳಿದ್ದು. ಪುನಃ ಸೃಷ್ಟಿಂ ಕರ್ತುಂ, ಮತ್ತೆ ಸೃಷ್ಟಿಯನ್ನು ಮಾಡಬೇಕು ಅಂತ ಆ ಮಾಯಾನಾಮಕ ಲಕ್ಷ್ಮೀದೇವಿ ಈ 3 ರೂಪಗಳನ್ನ ತೆಗೆದುಕೊಂಡ್ಲು. ಆ 3 ರೂಪಗಳು ಯಾವುದು ಅಂತಂದ್ರೆ ಶ್ರೀ ಭೂ ದುರ್ಗಾ. ಸತ್ವಗುಣಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯ ಒಂದು ರೂಪ, ಅದು ಶ್ರೀ ಎಂಬುವಂತಹ ಹೆಸರಿನ ಒಂದು ರೂಪ. ರಜೋಗುಣಕ್ಕೆ ಭೂ ಎಂಬುವಂತಹ ಹೆಸರಿನ ರೂಪ. ತಮೋಗುಣಕ್ಕೆ ದುರ್ಗಾಮಕಳಾಗಿ ಲಕ್ಷ್ಮೀದೇವಿ ಅದು ರೂಪವನ್ನು ತೆಗೆದುಕೊಂಡು ಆ ತಮೋಗುಣಕ್ಕೆ ಅಭಿಮಾನಿಯಾದವಳು. ಹೀಗೆ ಈ 3 ರೂಪಗಳನ್ನು ತೆಗೆದುಕೊಂಡ್ಲು. ಪುನಶ್ಚ ಮಾಯಾ ತ್ರಿವಿಧ ಬಭೂವ ಸತ್ವಾದಿ ರೂಪ. ಮುಂದೇನಾಯ್ತು? ಅಥ ಮುಂದೆ ಇದೆ ನೋಡಿ, ಅಥ ಅಂತ ಇದೆ. ಅಥ ಅಂದ್ರೆ ಈ ರೀತಿಯಾಗಿ 3 ರೂಪಗಳನ್ನ ತೆಗೆದುಕೊಂಡಾದ ಮೇಲೆ ಆಗ ವಾಸುದೇವಾತ್ ಸತ್ವಾತ್ಮಿಕಾಯಾಂ ಅಂದ್ರೆ ಸತ್ವ ರಜಸ್ತಮೋ ತಮಸ್ಸು, ಈ ಗುಣಗಳ ರೂಪಳಾದಂತಹ, ಇವಳ ಸ್ವರೂಪಳಾದಂತಹ ಸತ್ವಾಭಿಮಾನಿನ್ಯಾಂ ಶ್ರೀ ಅದರೊಳಗೆ ಇದ್ರ ಒಂದು ಆ 3 ರೂಪಗಳನ್ನು ತೆಗೆದುಕೊಂಡದ್ದು. ಅದರೊಳಗೆ ಒಂದು ರೂಪ, ಯಾವುದೊಂದು ರೂಪ ಅಂದ್ರೆ ಸತ್ವಗುಣಕ್ಕೆ ಅಭಿಮಾನಿಯಾದಂತಹ ಒಂದು ರೂಪ, ಅದು ಶ್ರೀ ಸಂಜ್ಞಾಯಾಮ್, ಶ್ರೀ ಎಂಬುವಂತಹ ಒಂದು ರೂಪ. ಆ ರೂಪದಿಂದ ಲಕ್ಷ್ಮೀದೇವಿ ನೋಡಿ, ಮಾಯಾನಾಮಕಳಾದ ಲಕ್ಷ್ಮೀದೇವಿನೇ 3 ರೂಪಗಳನ್ನು ತೆಗೆದುಕೊಂಡದ್ದು. ಈಗ ಅದರೊಳಗೆ ಒಂದನೇ ರೂಪ ಶ್ರೀ ಎಂಬುವಂತಹ ರೂಪದಿಂದ, ಶ್ರೀನಾಮಕಳಾದ ರೂಪದಿಂದ, ಲಕ್ಷ್ಮೀದೇವಿಯ ರೂಪದಿಂದ, ಆ ರೂಪದಲ್ಲಿ ಸತ್ವಾಭಿಮಾನಿನ್ಯಾಂ ವಾಸುದೇವಾತ್ ಸಹ ನಾರಾಯಣ ಬಭೂವ. ನೋಡಿ, ಆ ಶ್ರೀ ರೂಪದಲ್ಲಿ ವಾಸುದೇವ ರೂಪಿಯಾದಂತಹ ಭಗವಂತನಿಂದ ನಾರಾಯಣ ಅಲ್ಲಿ ಮತ್ತೆ ಅವತಾರ ಮಾಡಿದ, ಅಲ್ಲೊಂದು ರೂಪವನ್ನ ತಾಳಿದ ಭಗವಂತ. ವಾಸುದೇವಾತ್ ಸಹ ಬಭೂವ, ಸಹ ಅಂದ್ರೆ ನಾರಾಯಣ, ಆ ಭಗವಂತ ಮತ್ತೆ ಅಲ್ಲಿ ಅವತಾರವನ್ನು ರೂಪವನ್ನ ಹೊಂದಿದ, ಮತ್ತೊಂದು ರೂಪದಿಂದ ತಾನು ಅಭಿವ್ಯಕ್ತನಾದ ಭಗವಂತ. ಅದಕ್ಕೆ ಸಹ ಕಿನ್ನಾಮಕಃ ಇತ್ಯತಃ ಆಹ,
ಭಗವಂತ ಅವತಾರ ಮಾಡಿದ ರೂಪವನ್ನ ತಾಳಿದ ಅಂತಂತ ಇದ್ದೀರಲ್ಲ, ಯಾವ ಹೆಸರಿನಿಂದ ರೂಪವನ್ನ ತಾಳಿದ ಅಂತಂದ್ರೆ ಅದನ್ನ ಹೇಳ್ತಾರೆ. ಸ ವಿಷ್ಣು ನಾಮ ಏವ ನಿರಂತರ ಅಪಿ ಅಂತ ಮುಂದೆ ಇದೆ ನೋಡಿ. ಸಹ ಆ ನಾರಾಯಣ ಹೇಗೆ ಯಾವ ಹೆಸರಿನಿಂದ ಅವತಾರವನ್ನು ಮಾಡಿದ ಅಂದ್ರೆ ವಿಷ್ಣು ನಾಮ ಏವ, ವಿಷ್ಣು ಅಂತ ಹೆಸರಿನಿಂದಲೇನೆ ಭಗವಂತ ಅಲ್ಲಿ ತಾನು ರೂಪವನ್ನ ಹೊಂದಿದ್ದು. ಆ ವಿಷ್ಣು ಎಂಬುವಂತಹ ಹೆಸರಿನಿಂದಲೇನೆ ಅವತಾರವನ್ನ ಮಾಡಿದ್ದು. ಹಾಗಾದ್ರೆ ಏನಾಯ್ತು? ವಾಸುದೇವ ರೂಪಿಯಾದಂತಹ ಭಗವಂತನಿಂದ ಶ್ರೀನಾಮಕಳಾದಂತಹ ಲಕ್ಷ್ಮೀದೇವಿಯಲ್ಲಿ ಭಗವಂತ ಅವತಾರ ಮಾಡಿದ. ಅಂದ್ರೆ ಭಗವಂತನಿಂದಲೇನೆ ಭಗವಂತ ಒಂದು ರೂಪವನ್ನು ತೆಗೆದುಕೊಂಡ. ಅದಕ್ಕೆ ಹಾಗಾದರೆ ವಾಸುದೇವ ರೂಪಿಯಾದಂತಹ ಭಗವಂತ ಇವನು ಜನಕ ಅಂತ ಆದ. ವಿಷ್ಣು ನಾಮಕನಾದಂತಹ ಆ ಭಗವಂತ ಜನ್ಯ ಅಂತ ಆದ. ಹಾಗಾದರೆ ಅದಕ್ಕೆ ಜನ್ಯ ಜನಕತ್ವೇನ ಪ್ರಾಪ್ತಂ ಭೇದಂ ನಿವಾರಯತಿ. ಜನ್ಯರಿಗೂ ಜನಕರಿಗೂ ಯಾರು ಹುಟ್ಟಿದಂತಹ ವ್ಯಕ್ತಿ ಇದ್ದಾನೋ ಅಥವಾ ಹುಟ್ಟಿದಂತಹ ವಸ್ತು ಇದೆಯೋ ಅದಕ್ಕೆ ಜನಕವಾದಂತಹದ್ದು ವ್ಯಕ್ತಿಯೋ ವಸ್ತುವೋ ಅದಕ್ಕೂ ಭೇದ ಇರ್ತದೆ. ತಂದೆ ಮಗ, ಒಂದು ದಂಡದಿಂದ ಮೃತ್ತಿನಿಂದ ಮಣ್ಣಿನಿಂದ ಘಟ ಹುಟ್ಟಿದೆ ಅಂದ್ರೆ, ದಂಡದಿಂದ ಕುಲಾರನಿಂದ ಹುಟ್ಟಿದೆ ಅಂದ್ರೆ ಆ ಗಡಿಗೆಯನ್ನು ಮಾಡುವಂತಹ ವ್ಯಕ್ತಿಗೂ ಆ ಹುಟ್ಟಿದಂತಹ ಗಡಿಗೆಗೂ ವ್ಯತ್ಯಾಸ ಇದೆ. ತಂದೆಗೂ ಭೇದ ಇದೆ, ತಂದೆಗೂ ಮಗನಿಗೂ, ತಂದೆಗೂ ಮಗಳಿಗೂ. ಹೀಗೆ ಆ ಜನಕನಿಗೂ ಜನ್ಯಕ್ಕೂ ಭೇದ ಇದೆ. ಹಾಗೆ ಈ ವಾಸುದೇವ ರೂಪಿಯಾದಂತಹ ಭಗವಂತನಿಂದ ವಿಷ್ಣು ರೂಪಿಯಾದಂತಹ ವಿಷ್ಣುನಾಮಕನಾದಂತಹ ಭಗವಂತ ಅವತಾರ ಮಾಡಿದ ಅಂದ್ರೆ ಇಬ್ರು ಬೇರೆ ಬೇರೆ ಏನು ಭೇದ ಬಂತು ಅಂತ ಶಂಕೆ ಬರಬಾರದು. ಅದನ್ನ ತಿಳಿಸೋದಕ್ಕಾಗಿಯೇನೆ ಶ್ರೀಮದಾಚಾರ್ಯರು ಪ್ರಯೋಗವನ್ನು ಮಾಡಿದ್ದು. ವಿಷ್ಣು ನಾಮೈವ ನಿರಂತರೋಪಿ. ನಿರಂತರೋಪಿ ಅಂದ್ರೆ ನಿರಂತರ ಅಂದ್ರೆ ಭೇದರಹಿತ ಅಂತ ಅರ್ಥ. ನಿರಂತರೋಪಿ ಭೇದರಹಿತೋಪಿ ಅಂತ ಅರ್ಥ. ಭೇದರಹಿತ ಆ ಭಗವಂತ ಆ ವಿಷ್ಣು ನಾಮಕನಾದಂತಹ ಒಂದು ವಿಷ್ಣು ರೂಪಕ್ಕೂ ಆ ವಾಸುದೇವ ರೂಪಕ್ಕೂ ಭೇದ ಇಲ್ಲ. ಭೇದರಹಿತವಾದರೂ ಕೂಡ ಭಗವಂತ ಆ ರೀತಿಯಾಗಿ ಅವತಾರವನ್ನ ಮಾಡ್ತಾನೆ, ಮಾಡಿದ ಅಂತ ಈ ರೀತಿಯಾಗಿ ಅದನ್ನ ಪರಿಹಾರವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಭಗವಂತ ಏನ್ ಮಾಡಿದ ಹಾಗಾದರೆ ಸವಿಷ್ಣು ನಾಮೈವ ನಿರಂತರೋಪಿ ಬಭೂವ ಅಂತ ಅನ್ವಯ. ಆ ವಿಷ್ಣು ನಾಮದಿಂದಲೇನೆ ಭೇದ ಇಲ್ಲದೆ ಹೋದರೂ ಕೂಡ ವಾಸುದೇವನಿಗೂ ವಿಷ್ಣುವಿಗೂ ಭೇದ ಏನೂ ಇಲ್ಲ. ಏನೂ ಭೇದ ಇಲ್ಲದೆ ಹೋದರೂ ಕೂಡ ಭಗವಂತ ಆ ವಿಷ್ಣು ಎಂಬುವಂತಹ ರೂಪದಿಂದ ಭಗವಂತ ಶ್ರೀನಾಮಕಳಾದಂತಹ ಲಕ್ಷ್ಮೀದೇವಿಯಲ್ಲಿ ವಾಸುದೇವ ರೂಪದಿಂದ ಭಗವಂತ ಅಲ್ಲಿ ರೂಪವನ್ನ ಹೊಂದಿದ, ಇಲ್ಲಿ ತಾನು ಅವತಾರವನ್ನ ತಾಳಿದ ಅಂತ ಈ ರೀತಿಯಾಗಿ ಇದು ಒಂದು ಸೃಷ್ಟಿಯನ್ನ ಹೇಳ್ತಾ ಇದ್ದದ್ದು. ವಾಸುದೇವ ರೂಪಿಯಾದಂತಹ ಭಗವಂತನಿಂದ ಸೃಷ್ಟಿಯಾದಂತಹದ್ದು. ಸೃಷ್ಟಿಯಾದಂತಹ ರೂಪ ಅಂದ್ರೆ ವಿಷ್ಣು ಎಂಬುವಂತಹ ರೂಪ. ನೋಡಿ, ಮೊದಲಿಗೆ ನಾರಾಯಣ ರೂಪದಿಂದ ವಾಸುದೇವ ರೂಪ ಹುಟ್ಟಿಕೊಂಡದ್ದು. ಆ ವಾಸುದೇವ ರೂಪದಿಂದ ವಿಷ್ಣು ಎಂಬುವಂತಹ ರೂಪ ಇದು ಅವತಾರವನ್ನ ಆ ರೂಪವನ್ನ ತಾಳಿದ್ದು. ಹೀಗೆ ಭಗವಂತನಿಂದಲೇನೆ ಅವತಾರಗಳು ಬರ್ತಾ ಇವೆ. ಇದು ಲಕ್ಷ್ಮೀದೇವಿಯ ಒಂದು ರೂಪದಿಂದ ಆದಂತಹ ಸೃಷ್ಟಿ. ವಾಸುದೇವ ರೂಪಿಯಾದಂತಹ ಭಗವಂತನಿಂದಲೇನೆ ಶ್ರೀನಾಮಕಳಾದ ಲಕ್ಷ್ಮೀದೇವಿಯಲ್ಲಿ ಆದಂತಹ ಸೃಷ್ಟಿ. ಇನ್ನು ಇದೇ ವಾಸುದೇವ ರೂಪಿಯಾದಂತಹ ಭಗವಂತನಿಂದಲೇನೆ ಭೂನಾಮಕಳಾದಂತಹ ಲಕ್ಷ್ಮೀದೇವಿಯಲ್ಲಿ ಹೇಗೆ ಸೃಷ್ಟಿಯಾಗ್ತದೆ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 22ನೆಯ ಶ್ಲೋಕ. ರಜಸ್ತನೌ ಚೈವ ವಿರಿಂಚ ಆಸೀತ್ ತಮಸ್ತನೌ ಶರ್ವ ಇತಿ ತ್ರಯೋಸ್ಮಾತ್ ಏತೇ ಹಿ ದೇವಾ ಪುನರಂಡ ಸೃಷ್ಟಾವ್ ಅಶಕ್ನುವಂತೋ ಹರಿಮೇತ್ಯತುಷ್ಟುಃ.
ರಜಸ್ತನೌ ಚೈವ ವಿರಿಂಚ ಆಸೀತ್ ತಮಸ್ತನೌ ಶರ್ವ ಇತಿ ತ್ರಯೋಸ್ಮಾತ್ ಏತೇ ಹಿ ದೇವಾಃ ಪುನರಂಡ ಸೃಷ್ಟಾ ಅಶಕ್ನುವಂತೋ ಹರಿಮಿತ್ಯತುಷ್ಟುಃ ಎಂಬುದಾಗಿ 22ನೆಯ ಶ್ಲೋಕ. ಪದವಿಭಾಗ. ರಜಸ್ತನೌ ಚ ಏವ ವಿರಿಂಚಃ ಆಸೀತ್ ತಮಸ್ತನೌ ಶರ್ವಃ ಇತಿ ತ್ರಯಃ ಅಸ್ಮಾತ್ ಏತೆ ಹಿ ದೇವಾಃ ಪುನಃ ಅಂಡಸೃಷ್ಟೌ ಅಶಕ್ನುವಂತಃ ಹರಿಂ ಏತ್ಯ ತುಷ್ಟುಃ ಎಂಬುದಾಗಿ ಪದವಿಭಾಗ. ಈ ಶ್ಲೋಕದಲ್ಲಿ ಅವಳ ಅವತಾರಿಕೆಯನ್ನು ತಿಳಿಸಿದಂತೆ ಭೂನಾಮಗಳಾದಂತಹ ಲಕ್ಷ್ಮೀದೇವಿಯಿಂದ ವಾಸುದೇವ ರೂಪದಿಂದ ಹೇಗೆ ಸೃಷ್ಟಿಯಾಯಿತು ಅದನ್ನು ಇಲ್ಲಿ ಹೇಳ್ತಾ ಇದ್ದದ್ದು, ಮತ್ತು ದುರ್ಗಾ ನಾಮಕಳಾದಂತಹ ತಮೋ ಗುಣಕ್ಕೆ ಅಭಿಮಾನಿಯಾದಂತಹ ದುರ್ಗಾನಾಮಕಳಾದಂತಹ ಲಕ್ಷ್ಮೀದೇವಿಯಿಂದ ವಾಸುದೇವ ರೂಪದಿಂದ ಹುಟ್ಟಿದಂತ ಅವತಾರ ಮುಂದೆ ಸೃಷ್ಟಿಯಾದಂತಹ ಕ್ರಮ ಏನು ಎಂಬುದನ್ನ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸತ್ವಗುಣಕ್ಕೆ ಅಭಿಮಾನಿಯಾದ ಅಂದ್ರೆ ಸತ್ವಗುಣಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯಲ್ಲಿ, ಶ್ರೀನಾಮಕ ಲಕ್ಷ್ಮೀದೇವಿಯಲ್ಲಿ ಅವತಾರ ಮಾಡಿದವರೇ ಅಲ್ಲಿ ವಿಷ್ಣು ನಾಮಕ ಭಗವಂತ. ಇನ್ನ ರಜೋಗುಣಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯ ಒಂದು ರೂಪ, ಅದು ಭೂನಾಮಕಳಾದಂತಹ ಲಕ್ಷ್ಮೀದೇವಿಯ ರೂಪ. ರಜಸ್ತನೌ ಅಂದ್ರೆ ರಜೋಗುಣಕ್ಕೆ ಅಭಿಮಾನಿಯಾದಂತಹ ದೇಹದಲ್ಲಿ ಅಂತ ಅರ್ಥ, ಅಂದ್ರೆ ಭೂನಾಮಕಳಾದಂತಹ ಲಕ್ಷ್ಮೀದೇವಿಯಲ್ಲಿ ಅಂತ ಅರ್ಥ. ಅಲ್ಲಿ ಇದೇ ವಾಸುದೇವ ರೂಪಿಯಾದಂತಹ ಭಗವಂತನಿಂದ ವಾಸುದೇವಾತ್ ಅಂತ ತಗೊಳ್ಬೇಕು. ಮತ್ತೆ ಮೇಲಿಂದ ವಾಸುದೇವಾತ್ ರಜಸ್ತನೋ ರಜೋಭಿಮಾನಿನ್ಯಾಂ ಭೂಸಂಜ್ಞಾಯಾಂ, ಆ ಭೂನಾಮಕಳಾದಂತಹ ಲಕ್ಷ್ಮೀದೇವಿಯಲ್ಲಿ ವಿರಿಂಚಃ ವಿರಿಂಚನಾಮ ಆಸೀತ್. ವಿರಿಂಚನಾಮಕನಾದಂತಹ ಆ ಬ್ರಹ್ಮದೇವರು ಅಲ್ಲಿ ಇದ್ರು, ಅಲ್ಲಿ ಹುಟ್ಟಿದ್ರು ಅಂತ ಅರ್ಥ. ಅಲ್ಲಿ ಅವತಾರವನ್ನು ಮಾಡಿದ್ರು, ಹುಟ್ಟಿದ್ರು. ರಜಸ್ತನೋ ಚೈವ ವಿರಿಂಚ ಆಸೀತ್. ಹಾಗಾದರೆ ಶ್ರೀನಾಮಕಳಾದಂತಹ ಲಕ್ಷ್ಮೀದೇವಿ ವಾಸುದೇವರಿಂದ ಭಗವಂತ ಅಲ್ಲಿ ಅವತಾರವನ್ನ ಮಾಡಿದ್ದು, ಭೂನಾಮಕಳಾದ ಲಕ್ಷ್ಮೀದೇವಿಯಲ್ಲಿ ಮತ್ತು ವಾಸುದೇವರು ಭಗವಂತನಿಂದ ಅಲ್ಲಿ ಬ್ರಹ್ಮದೇವರು, ವಿರಿಂಚನಾಮಕರಾದಂಥ ಬ್ರಹ್ಮದೇವರು ಅಲ್ಲಿ ಹುಟ್ಟಿದ್ದು. ಇನ್ನು ಮುಂದಿನ ಪಾದದಲ್ಲಿ ತಮಸ್ತನೋ ಶರ್ವ ಇತಿ ತ್ರಯೋಸ್ಮಾತ್, ಮತ್ತೆ ವಾಸುದೇವಾತ್ ಇಟ್ಕೊಳ್ಬೇಕು. ವಾಸುದೇವ ರೂಪಿಯಾದಂಥ ಭಗವಂತನಿಂದ ತಮಸ್ತನೋ ಅಂದ್ರೆ ತಮೋಗುಣಕ್ಕೆ ಅಭಿಮಾನಿಯಾದಂತಹ ಆ ಒಂದು ಲಕ್ಷ್ಮೀದೇವಿ, ಅಂದ್ರೆ ಆ ಲಕ್ಷ್ಮೀದೇವಿಯ ರೂಪ, ಆ ದೇಹ ಯಾವುದು, ದುರ್ಗಾ ಸಂಜ್ಞಾಯಾಂ ದುರ್ಗಾನಾಮಕಳಾದಂತಹ ಲಕ್ಷ್ಮೀದೇವಿಯಲ್ಲಿ ಅಂತ ಅರ್ಥ. ಅದಕ್ಕೆ ಅಭಿಮಾನಿ, ತಮೋಗುಣಕ್ಕೆ ಅಭಿಮಾನಿ. ತಮೋಗುಣಕ್ಕೆ ಅಭಿಮಾನಿಯಾದಂತಹ ದುರ್ಗಾ ನಾಮಕಳಾದಂತಹ ಲಕ್ಷ್ಮೀದೇವಿಯಲ್ಲಿ ವಾಸುದೇವ ರೂಪಿಯಾದಂತಹ ಭಗವಂತನಿಂದ ಶರ್ವಃ ಅಂದ್ರೆ ಶರ್ವನಾಮ ಸಹ ಆಸೀತ್. ಶರ್ವ ನಾಮಕಂತಹ ರುದ್ರದೇವರು ಅಲ್ಲಿಂದ ಅವತಾರವನ್ನು ಮಾಡಿದ್ದು. ಅಲ್ಲಿ ಭಗವಂತನ ಒಂದು ರೂಪವೂ ಇದೆ. ಶರ್ವ ಅಂದ್ರೆ ರುದ್ರದೇವರು, ವಿರಿಂಚ ಅಂದ್ರೆ ಬ್ರಹ್ಮದೇವರು. ಅವರೊಳಗೆ ವಿರಿಂಚನಾಮಕನಾಗಿಯೂ ಭಗವಂತ ಅವತಾರವನ್ನು ಮಾಡಿದ ಅಂತ ಅರ್ಥ. ಶರ್ವನಾಮಕವಾಗಿ ಭಗವಂತ ಅವತಾರ ಮಾಡಿದ. ಬ್ರಹ್ಮದೇವರು ಅವತಾರ ಮಾಡಿದ್ರು, ಹುಟ್ಟಿದ್ರು. ರುದ್ರದೇವರು ಹುಟ್ಟಿದ್ರು. ಭಗವಂತನು ಅಲ್ಲಿ ಅವತಾರವನ್ನು ಮಾಡಿದ. ನೋಡಿ, ತ್ರಯಃ ಅಸ್ಮಾತ್ ಆಸೀತ್ ಅಂತ ಅರ್ಥ. ಈ ಮೂರು ಜನರು ಕೂಡ ವಿಷ್ಣು, ಬ್ರಹ್ಮ, ವಿಷ್ಣು ಮಹೇಶ್ವರ, ಈ ರೀತಿಯಾಗಿ ತ್ರಯಃ ಅಸ್ಮಾತ್ ಆಸೀತ್, ಈ ಮೂರು ಜನರು ಕೂಡ ಇವರಿಂದ
ಹುಟ್ಟಿದರು, ಈ ರೀತಿ ಅವತಾರವನ್ನ ರೂಪವನ್ನ ತಾಳಿದರು. ತ್ಯನೇನ ಪ್ರಕಾರೇಣ ಅಸ್ಮಾತ್ ಎಂಬುದಕ್ಕೆ ವಾಸುದೇವ ಅಂತ ಅರ್ಥ. ವಾಸುದೇವ ರೂಪಿಯ ಭಗವಂತನಿಂದ ತ್ರಯ ಅಂದ್ರೆ ವಿಷ್ಣು ವಿರಿಂಚ ಶರ್ವಾಹ ಜಾತಾಹ ಇತಿ ಪೂರ್ವೋಕ್ತಸ್ಯ ಉಪಸಂಹಾರ. ಈ ರೀತಿಯಾಗಿ ಅವರು ಜಾತಾಹ ಎಂಬುದಕ್ಕೆ ಅನ್ವಯವನ್ನು ಮಾಡಿಕೊಳ್ಳಬೇಕು ಅರ್ಥವನ್ನು. ಭಗವಂತನಿಗೆ ಜಾತಾಹ ಅಂತ ಅನ್ಲಿಕ್ಕೆ ಬರುವುದಿಲ್ಲ, ಭಗವಂತ ಅವತಾರವನ್ನು ಮಾಡಿದ ಅಂತ ಜಾತಾಹ ಎಂಬುದಕ್ಕೆ. ಇವರು ಬ್ರಹ್ಮದೇವರು ರುದ್ರದೇವರು ಜಾತಾಹ ಅಂದ್ರೆ ಹುಟ್ಟಿದರು ಅಂತ ಈ ರೀತಿಯಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕು. ಇದು ಭಗವಂತ ಮತ್ತೆ ಸೃಷ್ಟಿ ಮಾಡಬೇಕು ಅಂತ ತಾನು ಸಂಕಲ್ಪವನ್ನ ಮಾಡಿ ಸೃಷ್ಟಿ ಮಾಡಿದ್ದು. ಮೊದಲಿಗೆ ಒಂದು ಬಾರಿ ಸೃಷ್ಟಿಯನ್ನು ಹೇಳಿದ್ದು, ಈಗ ಮತ್ತೊಂದು ಬಾರಿ ಸೃಷ್ಟಿಯನ್ನ ಭಗವಂತ ಮಾಡ್ತಾನೆ. ಇಷ್ಟು ವಿಚಾರವನ್ನ ತಿಳಿಸಿ ಮುಂದಿನ 2 ಪಾದಗಳು ಏತೇ ಹಿ ದೇವಾ ಪುನರಂಡ ಸೃಷ್ಟೌ ಅಶಕ್ನುವಂತೋ ಹರಿಮೇತ್ಯ ತುಷ್ಟುಹು. ಇದರಿಂದ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅದನ್ನ ಅವತಾರಕ್ಕೆ ಏನ್ ಕೊಡ್ತಾರೆ, ಇದಾನೀಂ ಬ್ರಹ್ಮಾಂಡೋತ್ಪತ್ತಿಂ ವಕ್ತುಂ ತತ್ವದೇವ ಸ್ತುತಿಂ ಆಹ. ಬ್ರಹ್ಮಾಂಡದ ಹೊರಗೆ ಸೃಷ್ಟಿಯಾದದ್ದು ಇದೆಲ್ಲವೂ ಕೂಡ. ಈಗ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಬೇಕು, ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಬೇಕು. ಅದಕ್ಕಾಗಿ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ನೋಡ್ರಿ, ಇದಾನೀಂ ಬ್ರಹ್ಮಾಂಡೋತ್ಪತ್ತಿಂ ವಕ್ತುಂ ತತ್ವದೇವ ಸ್ತುತಿಂ ಆಹ. ಬ್ರಹ್ಮಾಂಡದ ಉತ್ಪತ್ತಿಯನ್ನು ಹೇಳಬೇಕಾಗಿದೆ. ಅದಕ್ಕೆ ಆ ಉತ್ಪತ್ತಿಯ ಹೇಳೋಕ್ಕಿಂತ ಮೊದಲಿಗೆ ತತ್ವದೇವತೆಗಳು, ತಾತ್ವಿಕ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಸ್ತೋತ್ರವನ್ನ ಮಾಡಿದಂತಹದ್ದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಏತೇ ಹಿ ದೇವ ಪುನರಂಡ ಸೃಷ್ಟೌ ಅಶಕ್ನುವಂತೋ ಹರಿಮಿತ್ಯ ತುಷ್ಟುಹು. ಏತೇ ಹಿ ದೇವಾಹ, ಈ ಎಲ್ಲ ದೇವತೆಗಳು ಅಂದ್ರೆ ಹಿಂದೆ ಬಂತು. ತತ್ವಾಭಿಮಾನಿ ದೇವತೆಗಳ ಸೃಷ್ಟಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಅಂಡ ಸೃಷ್ಟೌ ಅಶಕ್ನುವಂತಹ, ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವುದಕ್ಕಾಗಿ ಸಮರ್ಥರಾಗಲಿಲ್ಲ. ಅಂಡ ಸೃಷ್ಟೌ ಪುನರಪಿ ಅಶಕ್ನುವಂತಹ. ಇಲ್ಲಿ ಪುನಃ ಅಂದ್ರೆ ಮತ್ತೆ ಅಂತ ಅರ್ಥ. ಇದು ಎಲ್ಲಿಗೆ ಅನ್ವಯ ಅಂದ್ರೆ ಹೇಳ್ತಾರೆ, ಪುನಃ ಶಬ್ದ ಏವಾರ್ಥೋವಾ. ಆ ಪುನಃ ಶಬ್ದವನ್ನ ಏವ ಅಂತ ಅರ್ಥವನ್ನು ಇಟ್ಟುಕೊಂಡಾದರೂ ಕೂಡ ಅಶಕ್ನುವಂತಹ ಏವ ಅಂತ ಇಟ್ಟುಕೊಳ್ಬೇಕು. ಏತೇ ಹಿ ದೇವಾಹ, ಈ ಎಲ್ಲ ದೇವತೆಗಳು ಕೂಡ ಅಂಡ ಸೃಷ್ಟೌ ಅಶಕ್ನುವಂತಹ ಏವ, ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವಂತಹ ವಿಷಯದಲ್ಲಿ ಅಶಕ್ನುವಂತಹ ಏವ, ಸಮರ್ಥರಾಗದೇ ಇದ್ದವರಾಗಿಯೇ ಅಂದ್ರೆ ಸಮರ್ಥರಾಗಲಿಲ್ಲ, ಸೃಷ್ಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಗ ಏನ್ ಮಾಡಿದ್ರು ಅಂದ್ರೆ ಹರಿಂ ಏತ್ಯ ತುಷ್ಟುಹು. ಆ ಎಲ್ಲ ದೇವತೆಗಳು ಕೂಡ ಭಗವಂತನನ್ನ ಹೊಂದಿ ತುಷ್ಟುಹು, ಸ್ತೋತ್ರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಬ್ರಹ್ಮಾಂಡ ಸೃಷ್ಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ಸಮರ್ಥರಾಗಲಿಲ್ಲ. ಅದಕ್ಕೆ ಭಗವಂತನನ್ನೇ ಮೊರೆ ಹೋಗಿ ಅಲ್ಲಿ ಭಗವಂತನನ್ನ ಸ್ತೋತ್ರವನ್ನ ಮಾಡಿದರು ಅಂತ ಈ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಹರಿಮೇತ್ಯ ತುಷ್ಟುವು, ಸ್ತೋತ್ರ ಮಾಡಿದರು ಅಂತ ಹೇಳಿ. ಏನು ಸ್ತೋತ್ರ ಮಾಡಿದ್ರು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ ಶ್ರೀಮದ್ ಆಚಾರ್ಯರು. 23ನೆಯ ಶ್ಲೋಕ. ಆಚಾರ್ಯ, ಒಂದ್ ನಿಮಿಷ. ಇವಾಗ ಇಷ್ಟೊತ್ತವರೆಗೂ ನಮಗೆ ಅಂದ್ರೆ ಈ ಶ್ಲೋಕಕ್ಕಿಂತ ಹಿಂದಿನ ಶ್ಲೋಕದಲ್ಲಿ ನಾ ಹೇಳ್ತೇನೆ, ಇದುವರೆಗೂ ಹಿಂದಿನ ಶ್ಲೋಕದವರೆಗೂ ನಾವು ಮೊದಲು ಬ್ರಹ್ಮ ಹುಟ್ಟಿದ, ಬ್ರಹ್ಮ ವಾಯುದೇವರು, ನಂತರ ರುದ್ರದೇವರು ಹುಟ್ಟಿದ್ರು, ಮಗ ಮೊಮ್ಮಗ. ಅವರಿಗೆ ಸೃಷ್ಟಿ ಕಾರ್ಯ ಇದನ್ನ ಆಮೇಲೆ ಲಯ ಕಾರ್ಯನ ಕೊಟ್ಟು ಇದು ಮಾಡಿದ್ರು. ವಾಯುದೇವರು ಎಲ್ಲರಲ್ಲೂ ಇದ್ದು ಇಷ್ಟು ಹೇಳ್ಕೊಂಡಿದ್ವಿ. ಇವಾಗ ಮತ್ತೆ ಇವಾಗ ಒಂದೇ ತಂದೆಗೆ 3 ಜನ, ಇವರಲ್ಲಿ 3 ದೇವತೆಗಳಲ್ಲಿ 3 ರೂಪಗಳಲ್ಲಿ ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತೆ ಹುಟ್ಟಿದ್ರೆ ಅವರೆಲ್ಲ ಒಂದೇ ಆದಂಗ ಆಯ್ತಲ್ವಾ? ಇವಾಗ ನನ್ನ ಹೇಳೋದು, ನನ್ನ ಇದು ಅಂತಲ್ಲ,
ಈ ಪೂರ್ವ ಒಂದೇ ಯಾಕಾಗತ್ತೆ? ಒಬ್ಬರೇ ತಂದೆ. ಒಬ್ಬರೇ ತಂದೆ, ಅದಕ್ಕೆ ಹೇಳಿದ್ದು ನೋಡಿ. ಒಬ್ಬರೇ ತಂದೆ ಬ್ರಹ್ಮಾಂಡದ ತಾರತಮ್ಯದಲ್ಲಿ ಒಂದೇ ಆಗತ್ತಲ್ಲ ಅಂತ ನಾ ಹೇಳ್ತಾ ತಂದೆ. ಇದ್ದೆ. ವಾಸುದೇವ ರೂಪದಿಂದ ಹುಟ್ಟಿದವರು. ಹಾ, ವಾಸುದೇವನ ದಶೆಯಿಂದ ಹುಟ್ಟುತ್ತಾರೆ 3 ಜನ. ವಿಷ್ಣು, ಬ್ರಹ್ಮ, ರುದ್ರರು. ಅವರಿಗೆ ತಾರತಮ್ಯ ಇಲ್ಲ, ಒಂದೇ ಆಗ್ತಾರೆ, ಒಂದೇ ಲೈನ್ ನಲ್ಲಿ ಬರ್ತಾರೆ. ಆದರೆ ಈ ಹಿಂದೆ ನಾವು ತಿಳಿದಂಗೆ ಅವರು ಮಗ, ಮೊಮ್ಮಗ ಈ ತರ ಬರ್ತಾರೆ, ಹೌದಲ್ಲ? ಹೌದೌದು, ಅದಕ್ಕೆ ಹೇಳಿದ್ದು. ಇಲ್ಲ ಹಿಂದೊಂದು ಬಂತು ಅಂದ್ರೆ ಶ್ರೀಮದಾಚಾರ್ಯಕ್ಕೆ ನಿರ್ಣಯವನ್ನು ಕೊಟ್ಟಿದ್ದಾರೆ ಹಿಂದೆ. ಈ ನಿರ್ಣಯ ಏನಿದ್ರು ಕೂಡ ಬ್ರಹ್ಮಾಂಡದ ಒಳಗೆ ಹುಟ್ಟಿದ ದೇವತೆಗಳಲ್ಲಿ ಮೊದಲಿಗೆ ಹುಟ್ಟಿದವರು ಹಿರಿಯರು, ನಂತರದಲ್ಲಿ ಹುಟ್ಟಿದವರು ಕಿರಿಯರು ಅಂತ ಎನ್ನುವಂತಹ ತಾರತಮ್ಯ ಇದು ಬ್ರಹ್ಮಾಂಡದ ಒಳಗೆ ಅವತಾರ ಮಾಡಿದಾಗ. ಬ್ರಹ್ಮಾಂಡದ ಹೊರಗೆ ಇದ್ದಾಗ ಸಂಬಂಧ ಇಲ್ಲ ಅಂತದಕ್ಕೆ ಒಂದು ಹೇಳಿದ್ದೆ ನೋಡಿ 15ನೇ ಶ್ಲೋಕದಿಂದ. ನೀಚಾಸುರೇಭ್ಯ ತತ ಏವತೆ ಖಿಲಾಹ ವಿಶ್ವಕ್ಸೇನೋ ವಾಯುಜಖೇನ ತುಲ್ಯಃ. ಅದ್ರ ಹಿಂದೆ ಅದೇ ಶ್ಲೋಕದಲ್ಲಿ ಏನೇ ಬಂದಿದೆ ನೋಡಿ, ಯಸ್ಮಾದಂಡಾತ್ ಪರತಃ ಸಂಪ್ರಸೂತಾಹ ಅಂತ ಹೇಳಿ. ಅಂಡಾತ್ ಪರತಃ, ಬ್ರಹ್ಮಾಂಡದ ಹೊರಗೆ ಸೃಷ್ಟಿಯಾದದ್ದು ಅಂತ ಅಲ್ಲಿ ತಾರತಮ್ಯ ಸಂಬಂಧ ಪಡೋದಿಲ್ಲ ಅಂತ ಹೇಳಿದ್ದು. ಇದೇ ಪ್ರಶ್ನೆ ಮಾಡ್ಕೊಂಡು ಕೇಳಿದ್ದಾರೆ ನೋಡಿ. ಶೇಷದೇವರ ಅಂತರದಲ್ಲಿ ಹುಟ್ಟಿದವರು, ಅದಕ್ಕಿಂತ ಮುಂಚೆ ಹುಟ್ಟಿದವರು ಶೇಷಾದಿಗಳಿಗಿಂತಲೂ ಉತ್ತಮರು ಅಂತ ಕೇಳಿದ್ದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ಅಂಡಾತ್ ಪರತಃ ಸಂಪ್ರಸೂತಾಹ, ಆ ಬ್ರಹ್ಮಾಂಡದ ಹೊರಗೆ ಸೃಷ್ಟಿಯಾದಾಗ ಅಲ್ಲಿ ಸಂಬಂಧ ಪಡೋದಿಲ್ಲ. ನೀಚಾಸುರೇಭ್ಯ ತತ ಏವ ತೇ ಖಿಲಾಹ, ಅಲ್ಲಿ ಹುಟ್ಟಿದರೂ ಕೂಡ ಏನೋ ತಾರತಮ್ಯ ಇದೆ, ಅವರು ನೀಚರೇ. ಸಮವಾಗಿ ಹುಟ್ಟಿದ್ದಾರೆ ಅನ್ನೋ ಮಾತ್ರಕ್ಕೆ ಸಮಾನ ಅಂತ ಆಗೋದಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿದ್ದಾರೆ ಸಮಾನ ಅಂತ ಆಗೋದಿಲ್ಲ. ಬ್ರಹ್ಮಾಂಡದ ಹೊರಗೆ ಆದಂತಹ ಸೃಷ್ಟಿ ಇದು, ಬ್ರಹ್ಮಾಂಡದ ಒಳಗೆ ಮಾತ್ರ ಸಂಬಂಧ ಪಡಿಸುತ್ತೆ. ಆಚಾರ್ಯ, ಈಗ ಇದಕ್ಕೆ ಬಂದಿದ್ದೆಲ್ಲ ಬರೀ ಬ್ರಹ್ಮಾಂಡದ ಹೊರಗಡೆ ಸೃಷ್ಟಿನ? ಯಾವುದು? ಇಲ್ಲ. ಈಗ ರುದ್ರದೇವ ಬರ್ತಾ ಇದಾರಲ್ಲ, ಇದು ಕೂಡ ಬ್ರಹ್ಮಾಂಡ ಹೊರಗೆ. ಹೌದು, ಹೊರಗೆ. ಹೊರಗೆ. ಶೇಷದೇವರು ಆಚಾರ್ಯ, ಶೇಷದೇವರವರೆಗೆ ಮಾತ್ರ ನಾವು ಬ್ರಹ್ಮಾಂಡದ ಒಳಗಿಟ್ಕೋಬೇಕು. ಅಲ್ಲಿಂದ ಮುಂದೆ ಬರ್ತಕ್ಕಂಥದ್ದು ಹೊರಗೆ. ಯಾವುದು? ಹೌದಾ? ಶೇಷದೇವರವರೆಗೂ ಬರ್ತೀವಲ್ವಾ ನಾವು. ಅಲ್ಲಿ ಜಯ ವಿಜಯಾದಿ ಪ್ರಸೂತ ಅವರು ಶೇಷದೇವರು, ಕಾಲನಾಮಕರು, ಗರುಡರು, ಜಯಾದಿಗಳು ಹುಟ್ಟುತ್ತಾರಲ್ಲ, ಅಲ್ಲಿವರೆಗೂ ಬ್ರಹ್ಮಾಂಡದ ಒಳಗೆ. ಇವಾಗ ಆಮೇಲಿಂದ ಬರ್ತಕ್ಕಂಥದ್ದು ಬ್ರಹ್ಮಾಂಡದ ಹೊರಗೆ, ಹೌದಾ? ಒಳಗೆ ಅಂತ ಹೇಳಿದ್ದಾರೆ, ಒಳಗೆಲ್ಲ ಹೊರಗೇನೆ, ಬ್ರಹ್ಮಾಂಡದ ಹೊರಗೇನೆ. 15ನೇ ಶ್ಲೋಕದಲ್ಲಿ ಅಲ್ಲಿ ಒಂದು ವಿಚಾರವನ್ನು ಮಾಡಿದ್ದಷ್ಟೇ ಅಲ್ಲಿ ಆ ಶ್ಲೋಕದಲ್ಲಿ. ಅಂದ್ರೆ ಯಾವುದಲ್ಲಿ ತಾರತಮ್ಯವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳುವಾಗ ಅಲ್ಲಿ ಬ್ರಹ್ಮಾಂಡದ ಒಳಗೆ ಇವರು ಹುಟ್ಟಿದಾಗ ಆಗ ತಾರತಮ್ಯವನ್ನ ತಿಳಿದುಕೊಳ್ಬೇಕು ಅಂತ ಅಲ್ಲಿ ವಿಷಯ ಬಂದಿದ್ದಷ್ಟೇ. ಇಲ್ಲಿ ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯನ್ನು ಹೇಳಿಲ್ಲ ಇನ್ನು ಮುಂದೆ ಬ್ರಹ್ಮಾಂಡ ಸೃಷ್ಟಿ ಆಗ್ತದೆ ನೋಡಿ. ಇನ್ನು ಮುಂದೆ ದೇವತೆಗಳು ಅಸಮರ್ಥರಾದ್ರು, ಅದಕ್ಕೆ ಅಸಮರ್ಥರಾಗಿದ್ದಕ್ಕೆ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಇನ್ನು ಬ್ರಹ್ಮಾಂಡದ ಸೃಷ್ಟಿ, ಮುಂದೆ ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯನ್ನು ಹೇಳ್ತಾರೆ. ಇಷ್ಟೊತ್ತೆಲ್ಲ ಹೇಳಿದ್ದು ಬ್ರಹ್ಮಾಂಡದ ಹೊರಗಿನ ಸೃಷ್ಟಿನೇ. ಅಲ್ಲಿ ಬ್ರಹ್ಮಾಂಡದ ಒಳಗಿನ ಒಂದು ವಿಷಯ ಬಂದಿತ್ತು ಅಷ್ಟೇ ಅಲ್ಲಿ. ಆಯ್ತು. ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿದರು ಅಂತ ಶ್ರೀಮದಾಚಾರ್ಯರು 22ನೆಯ ಶ್ಲೋಕದಿಂದ ತಿಳಿಸಿಕೊಟ್ಟದ್ದು. ಮುಂದಿನ ಶ್ಲೋಕದಲ್ಲಿ 23ನೆಯ ಶ್ಲೋಕದಲ್ಲಿ ಯಾವ ರೀತಿಯಾಗಿ ಆ ದೇವತೆಗಳು ಸ್ತೋತ್ರವನ್ನ ಮಾಡಿದರು, ಸ್ತೋತ್ರವನ್ನ ಮಾಡಿದಾಗ ಭಗವಂತ ತಾನು ಮತ್ತೆ ಮುಂದೆ ಏನು ಮಾಡಿದ, ದೇವತೆಗಳಿಗೆ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ಭಗವಂತ ತಾನೇನ್ ಮಾಡಿದ, ಆ ಬ್ರಹ್ಮಾಂಡವನ್ನ ಅವ್ರ ಕಡೆಯಿಂದ ಮಾಡಿಸಿದನು ಅಥವಾ ತಾನಾಗಿ ಜಗತ್ತನ್ನು ಸೃಷ್ಟಿ ಮಾಡಿದನು ಎಂಬುವಂತಹ ವಿಚಾರವನ್ನ ಮುಂದಿನ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಅದನ್ನ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣ ಹರಿಯೇ ನಮಃ. ನಮಸ್ಕಾರ ಆಚಾರ್ಯ.